ರೀ, ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂ ತಗೊಬಂದ್ಬಿಡಿ. ಇನ್ನೇನು ಬೇಕು ಹೇಳ್ಬಿಡು, ಒಟ್ಟಿಗೆ ತಂದುಬಿಡ್ತೀನಿ. ಏನು ಬೇಡ, ಎಲ್ಲ ಅದೇ ಹೂ ತಗೊಬಂದ್ಬಿಡಿ. ಹೂವಿಲ್ಲ. ಹಲೋ, ಹೇಳೋಣ. ಎಲ್ಲಿದೆಯಪ್ಪ, ಕಾಣ್ತಾನೆ ಇಲ್ವಲ್ಲ? ನಮ್ಮ ಮನೆಯವಳು ಹೂ ಥರ ಕೇಳಿದ್ಲು, ಹಿಂಗೆ ಹೊರಗಡೆಗೆ ಬಂದಿದ್ದೀನಿ ಹೂ ತಗೊಂಡು ಹೋಗೋದ ಅಂತ ಅಂದ್ಬಿಟ್ಟು. ತಗೊಂಡು ಬೇಗನೆ ಬಾ. ಓ ಮಾಡ್ತೀನಿ ಹೇಳ, ಮಾಡ್ತೀನಿ ಹೇಳು, ಗಾಡಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಅಯ್ಯೋ ಬಂದ್ರಪ್ಪ, ಯಾರ ಎತ್ತರಪ್ಪ, ಬಿದ್ದೋಗ್ಬಿಟ್ಟಿದ್ದೀನಿ. ಅಯ್ಯೋ ಅಂಕಲ್, ಅಂಕಲ್ ಹುಷಾರಾಗಲ್ವ ಬರೋದು? ಡಾಕ್ಟರ್ ಹೇಗಿದ್ದಾರೆ ಅಂಕಲ್? ಭಯಪಡ ಅಂಥದ್ದು ಏನಿಲ್ಲಪ್ಪ, ಸ್ವಲ್ಪ ಕಾಲು ಕೈಗೆ ಏಟಾಗಿದೆ ಅಷ್ಟೇ. ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸರಿ ಹೋಗ್ತಾರೆ, ಭಯಪಡಬೇಡ. ಮಗ, ನನ್ನ ಫೋನಲ್ಲಿ ಕವಿತಾ ಅಂತ ಒಂದು ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿಬಿಟ್ಟು ಅಂಕಲ್ಗೆ ಹಿಂಗಾಗದೆ ಅಂತ ಹೇಳಪ್ಪ. ರೆಸ್ಟ್ ಮಾಡ್ತಾ ಇರಿ, ನಾನು ಆಮೇಲೆ ಬಂದು ನೋಡ್ತೀನಿ. ಸರಿ ಅಂಕಲ್, ಕಾಲ್ ಮಾಡ್ತೀನಿ. ಹಲೋ ಹಲೋ, ಹೇಳಪ್ಪ. ಅಂಕಲ್ಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ, ಬನ್ನಿ ಹಾಸ್ಪಿಟಲ್ಗೆ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕ್ಲೆ, ಯಾಕಂಗೆ ಹೋಗ್ತಾ ಇದ್ದಿ? ಬೇಗ ಬನ್ನಿ, ಬೇಗ ಬನ್ನಿ. ಅದಕ್ಕೆ ಹಂಗೆ ಗಾಬರಿ ಪಡಿಸೋದು ಏನಾಯ್ತು ಹೇಳಿ ನೀನು? ಅಪ್ಪನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದಂತೆ, ಯಾವುದೋ ಹುಡುಗ ಫೋನ್ ಮಾಡಿತ್ತು. ಯಾವ ಆಸ್ಪತ್ರೆ, ಯಾರು, ಎಲ್ಲಿ, ಏನು ಅಂತ ಏನಾರು ಕೇಳ್ಕಂಡ? ಗಾಬರಿಲಿ ನಾನೇನು ಸರಿಯಾಗಿ ಕೇಳೋಕ್ಕಾಗಲಿಲ್ಲ, ಅದಕ್ಕೆ ಹೇಳೋದು ನಿನಗೆ ಪೆದ್ದಿ ನೀನು ಅಂತವ. ಕೊಡು ಫೋನ, ಇಲ್ಲಿ ನಾನು ಮಾಡ್ತೀನಿ. ಹಲೋ 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 ಹಲೋ, ಹೇಳಿ ಆಂಟಿ. ಯಾರಪ್ಪ ನೀನು? ಎಲ್ಲ ಆಕ್ಸಿಡೆಂಟ್ ಆಯ್ತಪ್ಪ? ಏನಾಗಿದೆಪ್ಪ ನಮ್ಮ ಮನೆಯವ್ರಿಗೆ? ಆಂಟಿ ಏನು ಟೆನ್ಷನ್ ಮಾಡ್ಕೋಬೇಡಿ, ಅಂಥ ದೊಡ್ಡ ಪ್ರಾಬ್ಲಮ್ ಏನೂ ಆಗಿಲ್ಲ, ಬನ್ನಿ ಆಸ್ಪತ್ರೆಗೆ. ಈಗಲೇ ಬರ್ತಾವೆ ಕಣಪ್ಪ, ನಲ್ಲೇ ಇರಪ್ಪ ಬಂದು. ಜೈನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದು ಬರ್ತೀನಿ, ಮನೆ ತಗೋ ಹುಷಾರು.